ನಮಸ್ಕಾರ ಸ್ನೇಹಿತರೆ, ಅಮೋಘ ವರ್ಷ ಕೋಚಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ದಿನಾಂಕ 15 ಅಕ್ಟೋಬರ್ 2022. ಈ ದಿನದ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಗಳನ್ನು ಡಿಸ್ಕಸ್ ಮಾಡೋಣ. ಡಿಸ್ಕಷನ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಕಳೆದ ಸೆಷನ್ನಲ್ಲಿ ಡಿಸ್ಕಸ್ ಮಾಡಲಾದಂತಹ ಕೇಳಲಾದಂತಹ ಪ್ರಶ್ನೆಯ ಸರಿಯಾದ ಉತ್ತರವನ್ನು ತಿಳಿದುಕೊಳ್ಳೋಣ. ಭಾರತೀಯ ಸಂವಿಧಾನದಲ್ಲಿ ಯಾವ ಪರಿಚ್ಛೇದದಲ್ಲಿ ಅಥವಾ ಯಾವ ಆರ್ಟಿಕಲ್ನಲ್ಲಿ ರಾಷ್ಟ್ರೀಯ ಪರಿಶಿಷ್ಟ ಜಾತಿ ಆಯೋಗ ನ್ಯಾಷನಲ್ ಶೆಡ್ಯೂಲ್ ಕಾಸ್ಟ್ ಕಮಿಷನ್ ಅನ್ನ ಮೆನ್ಷನ್ ಮಾಡಲಾಗಿದೆ, ಉಲ್ಲೇಖಿಸಲಾಗಿದೆ ಅಂತ ಪ್ರಶ್ನೆ ಇದ್ದು, ಆಪ್ಷನ್ಗಳಲ್ಲಿ ಆರ್ಟಿಕಲ್ 231, ಆರ್ಟಿಕಲ್ 331, ಆರ್ಟಿಕಲ್ 338 ಅಥವಾ ಆರ್ಟಿಕಲ್ 339 ಅಂತ ಇದೆ. ಸರಿಯಾದ ಉತ್ತರವನ್ನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳಿದೆ. ಆನ್ಸರ್ ಅನ್ನ ಮಾಡಿದಂಥ ಎಲ್ಲ ಸ್ಟೂಡೆಂಟ್ಸ್ಗಳಿಗೆ ಕಂಗ್ರ್ಯಾಚುಲೇಷನ್ಸ್. ಆರ್ಟಿಕಲ್ 338. ಸೊ ಈ ಒಂದು ಸಂವಿಧಾನದ ಆರ್ಟಿಕಲ್ನಲ್ಲಿ ಪರಿಚ್ಛೇದದಲ್ಲಿ ರಾಷ್ಟ್ರೀಯ ಪರಿಶಿಷ್ಟ ಜಾತಿ ಆಯೋಗ ಅಥವಾ ಶೆಡ್ಯೂಲ್ಡ್ ಕಾಸ್ಟ್ ಕಮಿಷನ್ ಅನ್ನ ಮೆನ್ಷನ್ ಮಾಡಲಾಗಿದೆ. ಸೊ ಈ NCSC ಬಗ್ಗೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಮಾಹಿತಿಗಳನ್ನು ತಿಳಿದುಕೊಳ್ಳೋದಾದ್ರೆ, ನಮ್ಮ ಭಾರತದ ಕೇಂದ್ರ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯದ ಅಡಿಯಲ್ಲಿ ಅದರ ವ್ಯಾಪ್ತಿಯಲ್ಲಿ ಬರುವಂತಹ ಈ ಒಂದು ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಕಾಸ್ಟ್ ಅಥವಾ NCSC ಅಂತ ಏನು ಕರಿತೇವೆ, ಇದು ಒಂದು ಸಂವಿಧಾನಿಕವಾದಂತಹ ಕಾನ್ಸ್ಟಿಟ್ಯೂಷನಲ್ ಬಾಡಿಯಾಗಿ ಈ ಸಂವಿಧಾನದಲ್ಲಿ ಉಲ್ಲೇಖವಾಗಿದೆ. ಸೊ ಆಗಲೇ ಡಿಸ್ಕಸ್ ಮಾಡಿದ ಹಾಗೆ ಭಾರತದ ಸಂವಿಧಾನದ 338ನೇ ವಿಧಿಯ ಅಡಿಯಲ್ಲಿ ಅಥವಾ 38ನೇ ಈ ಆರ್ಟಿಕಲ್ನ ಅಡಿಯಲ್ಲಿ ಪರಿಶಿಷ್ಟ ಜಾತಿಯ ರಾಷ್ಟ್ರೀಯ ಆಯೋಗ ಅಥವಾ ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಕಾಸ್ಟ್ ಅನ್ನ ಮೆನ್ಷನ್ ಮಾಡಲಾಗಿದೆ. 1978ರಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಮೊದಲ ಆಯೋಗವನ್ನ ಆಗಸ್ಟ್ 1978ರಲ್ಲಿ ಸ್ಥಾಪನೆ ಮಾಡಲಾಯಿತು. ಸ್ಥಾಪನೆ ಮಾಡಿದಂತಹ ವರ್ಷದಲ್ಲಿ ಈ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಈ ಎರಡೂ ಸಂಯೋಜಿತವಾದಂತಹ ಬಾಡಿಯನ್ನ ಎಸ್ಟಾಬ್ಲಿಷ್ ಮಾಡಲಾಗಿತ್ತು, ಆಯೋಗವನ್ನ. ಅದಾದ ನಂತರ 2003ರಲ್ಲಿ 89ನೇ ಸಂವಿಧಾನದ ತಿದ್ದುಪಡಿ, ನೆನಪಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್, 89ನೇ ಸಂವಿಧಾನದ ತಿದ್ದುಪಡಿ ಕಾಯ್ದೆ 2003ರಲ್ಲಿ ಈ ಪರಿಶಿಷ್ಟ ಜಾತಿಗಳು ಮತ್ತು ಪರಿಶಿಷ್ಟ ಪಂಗಡಗಳ ಈ ಒಂದು ಸಂಯೋಜಿತವಾದಂತಹ ಆಯೋಗವನ್ನ ಪ್ರತ್ಯೇಕ ಮಾಡಿ ಎರಡು ಪ್ರತ್ಯೇಕವಾದಂತಹ ಸಂಸ್ಥೆಗಳಾಗಿ ವಿಭಜಿಸಿ ಅಥವಾ ಬೈಫರ್ಕೇಟ್ ಮಾಡಿ ಆರ್ಟಿಕಲ್ 338ರಲ್ಲಿ ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗ ಮತ್ತು ಆರ್ಟಿಕಲ್ 338A ಇದರಲ್ಲಿ ಪರಿಶಿಷ್ಟ ಜಾತಿಗಳ ಪಂಗಡಗಳ ರಾಷ್ಟ್ರೀಯ ಆಯೋಗ, ಶೆಡ್ಯೂಲ್ಡ್ ಟ್ರೈಬ್ಸ್ ನ್ಯಾಷನಲ್ ಕಮಿಷನ್ ಅಂತ ಇದನ್ನ ಬೈಫರ್ಕೇಟ್ ಮಾಡಲಾಯಿತು 2003ರಲ್ಲಿ ಆದಂತಹ 89ನೇ ಸಂವಿಧಾನದ ತಿದ್ದುಪಡಿಯಲ್ಲಿ. ಅದಕ್ಕಿಂತ ಮುಂಚೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಸಂಯೋಜಿತವಾದಂತಹ ಆಯೋಗವನ್ನ ಎಸ್ಟಾಬ್ಲಿಷ್ ಮಾಡಲಾಗಿತ್ತು. 2003ರಲ್ಲಿ ಇದನ್ನ ಬೈಫರ್ಕೇಟ್ ಮಾಡಿ ಆರ್ಟಿಕಲ್ 338 ಮತ್ತು ಆರ್ಟಿಕಲ್ 338A ಇದರಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ಆಯೋಗವನ್ನ ಬೈಫರ್ಕೇಟ್ ಮಾಡಲಾಯಿತು. ಸೊ ಸರಿಯಾಗಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿದಂತಹ ಎಲ್ಲ ಸ್ಟೂಡೆಂಟ್ಸ್ಗಳಿಗೆ ಕಂಗ್ರ್ಯಾಚುಲೇಷನ್ಸ್. ಇದೇ ರೀತಿ ಡಿಸ್ಕಷನ್ ಅಲ್ಲಿ ಭಾಗವಹಿಸ್ತಾ ಇರಿ. ಇನ್ನು ಇವತ್ತಿನ ಪ್ರಶ್ನೆಯನ್ನ ನೋಡೋಣ. ಈ ಕೆಳಗಿನ ಯಾವ ಸಂಸ್ಥೆಯು ವಿಶ್ವ ಮಾನವ ಅಭಿವೃದ್ಧಿ ಸೂಚ್ಯಂಕ ಅಥವಾ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ HDI ಅಂತ ಸೂಚ್ಯಂಕದ ಹೆಸರು. ಸೊ ಈ ಸೂಚ್ಯಂಕವನ್ನ ಬಿಡುಗಡೆ ಮಾಡುವಂತಹ ಸಂಸ್ಥೆ ಯಾವುದು ಅಂತ ಪ್ರಶ್ನೆ ಕೇಳಲಾಗಿದೆ. ಆಪ್ಷನ್ಗಳಲ್ಲಿ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಅಥವಾ WTO, ಆಪ್ಷನ್ 2 ಯುನೈಟೆಡ್ ನೇಷನ್ ಆರ್ಗನೈಸೇಷನ್ UNO, ಆಪ್ಷನ್ 3 UNDP ಅಂದ್ರೆ ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್, ಅಥವಾ ಆಪ್ಷನ್ 4 ವರ್ಲ್ಡ್ ಎಕನಾಮಿಕ್ ಫೋರಂ WEF ಅಂತ ಇದೆ. ಸರಿಯಾದ ಉತ್ತರವನ್ನ ಆಪ್ಷನ್ಗಳೊಂದಿಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಮುಂದಿನ ಸೆಷನ್ನಲ್ಲಿ ಈ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಸೂಚ್ಯಂಕವನ್ನ ಯಾವ ಸಂಸ್ಥೆ ಬಿಡುಗಡೆ ಮಾಡುತ್ತೆ ಅಂತ ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಅಮೋಘ ವರ್ಷ ಕೋಚಿಂಗ್ ಸೆಂಟರ್ನಲ್ಲಿ ಹೊಸ KS, PSI, ಗ್ರೂಪ್ C ಮತ್ತು PCಗಳ ಪ್ರತ್ಯೇಕ ಬ್ಯಾಚ್ಗಳು ಪ್ರಾರಂಭವಾಗ್ತಾ ಇದ್ದು, ಇಂಟ್ರೆಸ್ಟ್ ಇರುವಂತಹ ಅಭ್ಯರ್ಥಿಗಳು ಅಮೋಘ ವರ್ಷ ಕೋಚಿಂಗ್ ಸೆಂಟರ್ ವಿಜಯನಗರದಲ್ಲಿರುವಂತಹ ಬ್ರಾಂಚ್ಗೆ ಭೇಟಿ ನೀಡುವುದರ ಮೂಲಕ ಅಡ್ಮಿಷನ್ ಮಾಡ್ಕೋಬಹುದು. ಈ ಕಾಂಟ್ಯಾಕ್ಟ್ ನಂಬರನ್ನು ಸಂಪರ್ಕಿಸುವುದರ ಮೂಲಕ ನಿಮ್ಮ ಯಾವುದೇ ಎನ್ಕ್ವೈರೀಸ್ಗಳನ್ನು ಕ್ಲಿಯರ್ ಮಾಡ್ಕೋಬಹುದು. ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೊಸದಾಗಿ ಭೇಟಿ ನೀಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಅದೇ ರೀತಿ ಈ ಕಂಟೆಂಟ್ ಇಷ್ಟ ಆದರೆ ನಿಮ್ಮ ಎಲ್ಲ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ ಮತ್ತು ನಿಮ್ಮ ಯಾವುದೇ ಕ್ವೆರೀಸ್ಗಳು ಸಜೆಷನ್ಗಳಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಆರ್ಟಿಕಲ್ಗೆ ಸಂಬಂಧಿಸಿದಂತಹ ಪ್ರಶ್ನೆಯನ್ನ ನೋಡೋಣ. ಪ್ರಶ್ನೆ:
ವಾಯು ಮಾಲಿನ್ಯವನ್ನ ನಿಯಂತ್ರಿಸಲು ಯಾವ ನಗರವು ಗ್ರೇಡೆಡ್ ಆಕ್ಷನ್ ಪ್ಲಾನ್ ಅಥವಾ GRAP ಅನ್ನ ಅಳವಡಿಸಿಕೊಂಡಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ ದೆಹಲಿ NCR ಅಂದ್ರೆ ನ್ಯಾಷನಲ್ ಕ್ಯಾಪಿಟಲ್ ರೀಜನ್, ಆಪ್ಷನ್ 2 ಲಕ್ನೋ ನಗರ, ಆಪ್ಷನ್ 3 ಮುಂಬೈ, ಆಪ್ಷನ್ 4 ಪುದುಚೇರಿ. ಸರಿಯಾದ ಉತ್ತರ ಆಪ್ಷನ್ 1 ದೆಹಲಿ ನ್ಯಾಷನಲ್ ಕ್ಯಾಪಿಟಲ್ ರೀಜನ್ ನಲ್ಲಿ, ಈ ಒಂದು ಪ್ರದೇಶದಲ್ಲಿ ಮುಖ್ಯವಾಗಿ ಗ್ರೇಡೆಡ್ ಆಕ್ಷನ್ ಪ್ಲಾನ್ ಅಂತ ವಾಯು ಮಾಲಿನ್ಯವನ್ನ ನಿಯಂತ್ರಿಸುವ ಉದ್ದೇಶದಿಂದ ಸ್ಟೆಪ್ ಬೈ ಸ್ಟೆಪ್ ಆದಂತಹ ಕೆಲವೊಂದಿಷ್ಟು ಕ್ರಮಗಳನ್ನ ಕೈಗೊಳ್ಳಲಾಗ್ತಾ ಇದೆ. ಈ ಗ್ರೇಡೆಡ್ ರೆಸ್ಪಾನ್ಸ್ ಆಕ್ಷನ್ ಪ್ಲಾನ್ ಬಗ್ಗೆ ತಿಳ್ಕೊಳ್ಳೋದಾದ್ರೆ, ಪ್ರತಿ ವರ್ಷ ಈ ಚಳಿಗಾಲದ ಸಂದರ್ಭ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ದೆಹಲಿಯಲ್ಲಿ ಹೆಚ್ಚಿನ ಒಂದು ವಾಯು ಮಾಲಿನ್ಯವನ್ನ ಕಾಣಲಾಗುತ್ತೆ. ಸೊ ಹೀಗಾಗಿ ಈ ಹಠಾತ್ ಆದಂತಹ ಗಾಳಿಯ ಗುಣಮಟ್ಟದ ಒಂದು ಕುಸಿತವನ್ನ ಕಂಡಿರುವ ಒಂದು ಸಂದರ್ಭದಲ್ಲಿ ಈ ರಾಜಧಾನಿ ಪ್ರದೇಶ ಅಂದ್ರೆ ದೆಹಲಿಯಲ್ಲಿರುವಂತಹ ಕೋರ್ ರೀಜನ್ ಏನಿದೆ, ರಾಷ್ಟ್ರೀಯ ರಾಜಧಾನಿ ಪ್ರದೇಶ ಅಥವಾ ನ್ಯಾಷನಲ್ ಕ್ಯಾಪಿಟಲ್ ರೀಜನ್ ಅಂತ ಕರೆಯಲಾಗುತ್ತೆ. ಸೊ ಈ ಒಂದು ಪ್ರದೇಶದಲ್ಲಿ ವಾಯು ಮಾಲಿನ್ಯದ ಗಂಭೀರವಾದಂತಹ ಸವಾಲುಗಳನ್ನ ಎದುರಿಸುವ ನಿಟ್ಟಿನಲ್ಲಿ ಸಾಕಷ್ಟು ಇಂಪ್ರೂವ್ಮೆಂಟ್ಸ್ ಗಳನ್ನ ಮಾಡಿಕೊಂಡು ಕೆಲವೊಂದಿಷ್ಟು ಕಾರ್ಯಸೂಚಿಗಳನ್ನ ಅಳವಡಿಸಲಾಗ್ತಾ ಇದೆ. ಅದರಲ್ಲಿ ಮುಖ್ಯವಾಗಿ ಗ್ರೇಡೆಡ್ ರೆಸ್ಪಾನ್ಸ್ ಆಕ್ಷನ್ ಪ್ಲಾನ್ ಒಂದಾಗಿದೆ. ಈ ಗ್ರೇಡೆಡ್ ಆಕ್ಷನ್ ರೆಸ್ಪಾನ್ಸ್ ಪ್ಲಾನ್ ಏನಿದೆ ಮುಖ್ಯವಾಗಿ ಹಂತವಾದಂತಹ ಒಂದು ಇಂಪ್ಲಿಮೆಂಟ್ ಮಾಡುವಂತಹ ಯೋಜನೆಯಾಗಿದ್ದು, ಇದರ ಮುಖ್ಯ ಉದ್ದೇಶ ಏನು ಅಂತಂದ್ರೆ ಗಾಳಿಯ ಗುಣಮಟ್ಟವನ್ನ ಇಂಪ್ರೂವ್ ಮಾಡುವ ನಿಟ್ಟಿನಲ್ಲಿ, ಆ ಒಂದು ಪೊಲ್ಯೂಷನ್ ಅನ್ನ ಕಂಟ್ರೋಲ್ ಮಾಡುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರದ ಸಹಯೋಗದಿಂದ ಈ ಒಂದು ಪ್ಲಾನ್ಗಳನ್ನ ಎಕ್ಸಿಕ್ಯೂಟ್ ಮಾಡಲಾಗುತ್ತೆ. 2017ರಲ್ಲಿ EPCA ಅಥವಾ ಎನ್ವೈರ್ಮೆಂಟಲ್ ಪೊಲ್ಯೂಷನ್ ಕಂಟ್ರೋಲ್ ಅಥಾರಿಟಿ, ಇದರಿಂದ ಈ ಒಂದು GRAP ಅನ್ನ ಪ್ರಿಪೇರ್ ಮಾಡಲಾಗಿತ್ತು. ಸೊ ಆವಾಗಿನಿಂದ ಈ ಒಂದು ಪ್ಲಾನ್ ಅನ್ನ ಪ್ರತಿ ವರ್ಷ ಈ ಒಂದು ಪೊಲ್ಯೂಷನ್ ಹೆಚ್ಚಾದಂತಹ ಸಂದರ್ಭದಲ್ಲಿ ಎಕ್ಸಿಕ್ಯೂಟ್ ಮಾಡಲಾಗುತ್ತೆ. ಮುಖ್ಯವಾಗಿ ತುರ್ತು ಪ್ರಕ್ರಿಯಾ ಕಾರ್ಯವಿಧಾನವಾಗಿ ಈ ಒಂದು ವಾಯು ಮಾಲಿನ್ಯ ಕಂಟ್ರೋಲ್ ಮಾಡುವಂತಹ GRAP ಅನ್ನ ಎಕ್ಸಿಕ್ಯೂಟ್ ಮಾಡಲಾಗ್ತಾ ಇದ್ದು, ಇಂಪ್ಲಿಮೆಂಟ್ ಮಾಡಲಾಗ್ತಾ ಇದ್ದು, ನಿರ್ದಿಷ್ಟ ಮಿತಿಯನ್ನ ಒಂದು ವಾಯು ಮಾಲಿನ್ಯದ ಒಂದು ಲೆವೆಲ್ ಅನ್ನ ಮೀರಿದಾಗ ಆ ಒಂದು ಸಂದರ್ಭದಲ್ಲಿ ಮಾತ್ರ ಈ GRAP ಅನ್ನ ಜಾರಿಗೊಳಿಸಲಾಗುತ್ತೆ. ಸೊ ಇದರಲ್ಲಿ ಕೆಲವೊಂದಿಷ್ಟು ಕ್ಯಾಟಗರಿಗಳನ್ನ ಮಾಡಲಾಗಿದ್ದು, ರಾಷ್ಟ್ರೀಯ ವಾಯು ಗುಣಮಟ್ಟ ಸೂಚ್ಯಂಕ ಅಂದ್ರೆ ಈ ನ್ಯಾಷನಲ್ ಏರ್ ಕ್ವಾಲಿಟಿ ಇಂಡೆಕ್ಸ್ ಅಂತ ಒಂದು ವರದಿಯನ್ನ ಬಿಡುಗಡೆ ಮಾಡಲಾಗುತ್ತೆ. ಸೊ ಆ ಒಂದು ಸೂಚ್ಯಂಕದಲ್ಲಿ ಈ 4 ಕ್ಯಾಟಗರಿಗಳನ್ನ ಮುಖ್ಯವಾಗಿ ಮಾಡಲಾಗಿದ್ದು, ಈ ವಾಯು ಗುಣಮಟ್ಟವನ್ನ, ಗಾಳಿಯ ಗುಣಮಟ್ಟವನ್ನ ಸೂಚಿಸುವಂತಹ ಕ್ಯಾಟಗರಿಗಳನ್ನ ಮಾಡಲಾಗಿದೆ. ಇದರಲ್ಲಿ ಮಧ್ಯಮ ಮತ್ತು ಕಳಪೆ ವರ್ಗದ ಈ ಒಂದು ಕ್ಯಾಟಗರಿ ಇದ್ದು, ಅದಾದ ನಂತರ ಅತ್ಯಂತ ಕಳಪೆ ಮತ್ತು ತೀವ್ರ ಪ್ಲಸ್ ಮತ್ತು ತುರ್ತು ಪರಿಸ್ಥಿತಿಗಳಂತಹ ಕೆಲವೊಂದಿಷ್ಟು ಕ್ಯಾಟಗರಿಗಳನ್ನ, ವರ್ಗಗಳನ್ನ ಈ ಒಂದು ಏರ್ ಕ್ವಾಲಿಟಿ ಇಂಡೆಕ್ಸ್ ಮುಖಾಂತರ ಮಾಡಲಾಗುತ್ತೆ. ಸೊ ಅದರ ಪ್ರಕಾರ ಅವಶ್ಯಕತೆ ಇರುವಂತಹ ಕೆಲವೊಂದಿಷ್ಟು ಕಾರ್ಯಸೂಚಿಗಳನ್ನ, ಗೈಡ್ಲೈನ್ಸ್ಗಳನ್ನ ಈ ಒಂದು ನ್ಯಾಷನಲ್ ಕ್ಯಾಪಿಟಲ್ ರೀಜನ್ ನಲ್ಲಿ ವಾಯು ಮಾಲಿನ್ಯ ನಿಯಂತ್ರಣಕ್ಕಾಗಿ ಇಂಪ್ಲಿಮೆಂಟ್ ಮಾಡ್ತಾ ಹೋಗುತ್ತೆ. ಸೊ ಇದನ್ನ GRAP ಅಥವಾ ಗ್ರೇಡೆಡ್ ಆಕ್ಷನ್ ರೆಸ್ಪಾನ್ಸ್ ಪ್ಲಾನ್ ಅಂತ ಕರೆಯಲಾಗುತ್ತೆ. ಸೊ ಇದರಲ್ಲಿ ಮಧ್ಯಮದಿಂದ ಕಳಪೆ ವರ್ಗಕ್ಕೆ ಸೇರಿದಂತಹ ಸಂದರ್ಭದಲ್ಲಿ, ಅಂದ್ರೆ ವಾಯು ಮಾಲಿನ್ಯ ಮಧ್ಯಮದಿಂದ ಕಳಪೆ ವರ್ಗಕ್ಕೆ ಸೇರಿದಾಗ ಈ ವಾಹನಗಳಿಗೆ ನೀಡುವಂತಹ ಸರ್ಟಿಫಿಕೇಟ್ ಆದಂತಹ PUC ಅಥವಾ ಪೊಲ್ಯೂಷನ್ ಅಂಡರ್ ಕಂಟ್ರೋಲ್ ತಪಾಸಣೆಯನ್ನ ಕಂಪಲ್ಸರಿಯಾಗಿ ಕಟ್ಟುನಿಟ್ಟಾಗಿ ಜಾರಿಗೊಳಿಸಲಾಗುತ್ತೆ. ಅದೇ ರೀತಿಯಾಗಿ ಡೆಲ್ಲಿ ನ್ಯಾಷನಲ್ ಕ್ಯಾಪಿಟಲ್ ರೀಜನ್ ನಲ್ಲಿ ತ್ಯಾಜ್ಯಗಳನ್ನ ಸುಡುವಿಕೆಯನ್ನ ಸಂಪೂರ್ಣವಾಗಿ ಸ್ಟಾಪ್ ಮಾಡಲಾಗುತ್ತೆ. ಮಾಲಿನ್ಯಕಾರಕವಾದಂತಹ ಕೈಗಾರಿಕೆಗಳನ್ನ ಕೂಡ ನಿಯಂತ್ರಿಸುವಂತಹ ಕ್ರಮಗಳನ್ನ ಈ ಒಂದು ಫಸ್ಟ್ ಕ್ಯಾಟಗರಿಯ ಈ ಏರ್ ಕ್ವಾಲಿಟಿ ಇಂಡೆಕ್ಸ್ ರಿಪೋರ್ಟ್ನ ಪ್ರಕಾರ ಇಂಪ್ಲಿಮೆಂಟ್ ಮಾಡಲಾಗುತ್ತೆ. ಅದಾದ ನಂತರ ಇನ್ ಕೇಸ್ ಅತ್ಯಂತ ಕಳಪೆಯಾದಂತಹ ವಾಯು ಗುಣಮಟ್ಟ ಹೊಂದಿದ್ದರೆ ಆ ಒಂದು ಸಂದರ್ಭದಲ್ಲಿ ಡೀಸೆಲ್ ಜನರೇಟರ್ಗಳನ್ನ ಆ ಒಂದು ಪ್ರದೇಶದಲ್ಲಿ ಕಂಪ್ಲೀಟ್ ಆಗಿ ಬ್ಯಾನ್ ಮಾಡಲಾಗುತ್ತೆ. ಅಷ್ಟೇ ಅಲ್ಲದೆ ಈ ಪಾರ್ಕಿಂಗ್ ಶುಲ್ಕವನ್ನ, ವಾಹನಗಳು ನಿಲ್ಲಿಸುವಂತಹ ಪಾರ್ಕಿಂಗ್ ಶುಲ್ಕಗಳನ್ನ ಹೆಚ್ಚಿಸುವಲ್ಲಿ ಈ ಒಂದು ಕ್ರಮಗಳನ್ನ ಕೈಗೊಳ್ಳಲಾಗುತ್ತೆ. ಅದಾದ ನಂತರ ತೀವ್ರ ಮತ್ತು ತೀವ್ರ ಪ್ಲಸ್ ವಿಭಾಗಗಳು ಅಂತಂದ್ರೆ ಅತ್ಯಂತ ಹೆಚ್ಚಾದಂತಹ ಪೊಲ್ಯೂಷನ್ ಉಂಟಾದಾಗ ಆ ಒಂದು ಸಂದರ್ಭದಲ್ಲಿ ಹಾಟ್ ಮಿಕ್ಸ್ ಪ್ಲಾಂಟ್ಗಳು, ಸ್ಟೋನ್ ಕ್ರಷರ್ಗಳನ್ನ ಮುಚ್ಚಲಾಗುತ್ತೆ. ಅಷ್ಟೇ ಅಲ್ಲದೆ ಸಾರ್ವಜನಿಕ ಸಾರಿಗೆಯನ್ನ ತೀವ್ರಗೊಳಿಸುತ್ತದೆ. ಅಂದ್ರೆ ಈ ಒಂದು ಬಸ್ಸಸ್ಗಳಿರ್ತಾವೆ, ಈ ಸ್ಟೇಟ್ ಟ್ರಾನ್ಸ್ಪೋರ್ಟ್ಗಳ ಒಂದು ಬಸ್ಸಸ್ಗಳನ್ನ ಹೆಚ್ಚಾಗಿ ಉಪಯೋಗಿಸಲಾಗುತ್ತೆ. ಸೊ ಅಷ್ಟೇ ಅಲ್ಲದೆ ದೆಹಲಿಯಲ್ಲಿ ಯಾವುದೇ ರೀತಿಯಾದಂತಹ ರಾಜ್ಯಗಳಿಂದ, ಹೊರ ರಾಜ್ಯಗಳಿಂದ ಬಂದಂತಹ ಟ್ರಕ್ಗಳನ್ನ ಪ್ರವೇಶಿಸುವುದನ್ನ ಬ್ಯಾನ್ ಮಾಡಲಾಗುತ್ತೆ. ಮತ್ತು ಈ ನಿರ್ಮಾಣದ ಚಟುವಟಿಕೆಗಳನ್ನ, ಅಂದ್ರೆ ಕನ್ಸ್ಟ್ರಕ್ಷನ್ಸ್ ಆಕ್ಟಿವಿಟಿಗಳನ್ನ ಕಂಪ್ಲೀಟ್ ಆಗಿ ನಿಲ್ಲಿಸಲಾಗುತ್ತೆ.
ಈ ವಾಹನಗಳ ಸಂಖ್ಯೆಗಳಿಗೆ ಬೆಸ ಮತ್ತು ಸಮ ಅನ್ನುವ ಒಂದು ಯೋಜನೆಯನ್ನ ಕೂಡ ಜಾರಿಗೊಳಿಸಲಾಗುತ್ತೆ. ಅಂದ್ರೆ ಸಮ ಸಂಖ್ಯೆ ಇರುವಂತಹ ಕೆಲವೊಂದಿಷ್ಟು ವಾಹನಗಳ ನಂಬರ್ಗಳ ಇರುವಂತಹ ಗಾಡಿಗಳನ್ನ ಒಂದು ದಿನ ರೋಡ್ನಲ್ಲಿ ಅಲೌ ಮಾಡಲಾಗುತ್ತೆ. ಬೆಸ ಹೊಂದಿರುವಂತಹ ಕೆಲವೊಂದಿಷ್ಟು ಗಾಡಿಗಳನ್ನ ಮುಂದಿನ ದಿನ ಅಲೌ ಮಾಡಲಾಗುತ್ತೆ. ಇದರಿಂದ ಈ ಒಂದು ಪ್ರೈವೇಟ್ ವೆಹಿಕಲ್ಗಳು ರೋಡ್ನಲ್ಲಿ ಟ್ರಾನ್ಸ್ಪೋರ್ಟ್ ಆಗುವುದನ್ನ ಕಡಿಮೆ ಮಾಡುವಲ್ಲಿ ಸಾಕಷ್ಟು ಎಫೆಕ್ಟಿವ್ ಆಗಿ ಇದನ್ನ ಇಂಪ್ಲಿಮೆಂಟ್ ಮಾಡಲಾಗುತ್ತೆ. ಅದೇ ರೀತಿಯಲ್ಲಿ ಸಾರ್ವಜನಿಕ ಸಾರಿಗೆಯನ್ನ ಅಂದ್ರೆ ಈ ಬಸ್ಸಸ್ಗಳ ಒಂದು ಅನುಕೂಲವನ್ನ ಹೆಚ್ಚಿಸಲಾಗುತ್ತೆ. ಸೊ ಈ ರೀತಿಯಾಗಿ ಶ್ರೇಣೀಕೃತವಾದಂತಹ ಪ್ರತಿಕ್ರಿಯೆಯ ಒಂದು ಯೋಜನೆಯನ್ನ ಗ್ರ್ಯಾಪ್ ಅಂತ ಕರೆಯಲಾಗುತ್ತೆ. ಮುಖ್ಯವಾಗಿ ಗ್ರೇಡೆಡ್ ರೆಸ್ಪಾನ್ಸ್ ಆಕ್ಷನ್ ಪ್ಲಾನ್ ಅಂತ ಈ ಒಂದು ಯೋಜನೆಯನ್ನ ಡೆಲ್ಲಿ ನ್ಯಾಷನಲ್ ಕ್ಯಾಪಿಟಲ್ ರೀಜನ್ನಲ್ಲಿ ಕೋರ್ ರೀಜನ್ನಲ್ಲಿ ಇಂಪ್ಲಿಮೆಂಟ್ ಮಾಡಲಾಗುತ್ತೆ. ಸೊ ಐ ಹೋಪ್ ಇದು ಕಂಪ್ಲೀಟ್ ಆಗಿ ಅಂಡರ್ಸ್ಟ್ಯಾಂಡ್ ಆಯಿತು ಅಂತ ಅನ್ಕೋತೇನೆ. ಇದರ ಮುಖ್ಯವಾದಂತಹ ಒಂದು ಆಧಾರ ಏನು ಅಂತಂದರೆ ಈ ಡೆಲ್ಲಿ ಕ್ಯಾಪಿಟಲ್ ರೀಜನ್ನಲ್ಲಿ ಏರ್ ಕ್ವಾಲಿಟಿ ಇಂಡೆಕ್ಸ್ ಅನ್ನುವ ಒಂದು ಸೂಚ್ಯಂಕವನ್ನು ರೆಫರ್ ಮಾಡಿ ಈ ಎಲ್ಲ ಸ್ಟೆಪ್ಗಳನ್ನು ಇಂಪ್ಲಿಮೆಂಟ್ ಮಾಡಲಾಗುತ್ತದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಸ್ಟೇಟ್ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಈ ಒಂದು ವರದಿಯನ್ನ ರಿಪೋರ್ಟನ್ನು ಯಾವ ಸಂಸ್ಥೆಯಿಂದ ಬಿಡುಗಡೆ ಮಾಡಲಾಗುತ್ತೆ ಪ್ರಕಟಿಸಲಾಗುತ್ತದೆ ಅಂತ ಪ್ರಶ್ನೆ ಇದ್ದು, ಆಪ್ಷನ್ಗಳಲ್ಲಿ ಆಪ್ಷನ್ 1 ನೀತಿ ಆಯೋಗ್, ಆಪ್ಷನ್ 2 AIIMS, ಆಪ್ಷನ್ 3 DPIIT, ಆಪ್ಷನ್ 4 IIT ಕಾನ್ಪುರ್ ಅಂತ ಇದೆ. ಸರಿಯಾದ ಉತ್ತರ ಡಿಪಾರ್ಟ್ಮೆಂಟ್ ಆಫ್ ಪ್ರಮೋಷನ್ ಆಫ್ ಇಂಡಸ್ಟ್ರೀಸ್ ಆ್ಯಂಡ್ ಇಂಟರ್ನಲ್ ಟ್ರೇಡ್ ಈ ಒಂದು ಇಲಾಖೆಯಿಂದ ಸ್ಟೇಟ್ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅನ್ನ ಈ ಒಂದು ವರದಿಯನ್ನ ಬಿಡುಗಡೆ ಮಾಡಲಾಗುತ್ತೆ. ಮುಖ್ಯವಾಗಿ ಈ ರಾಜ್ಯಗಳಲ್ಲಿ ವ್ಯಾಪಾರಕ್ಕೆ ಮತ್ತು ಈ ಉದ್ಯಮಗಳಿಗೆ ಸಾಕಷ್ಟು ಅನುಕೂಲ ಮಾಡಿಕೊಡುವಂತಹ ರಾಜ್ಯಗಳನ್ನು ಗುರುತಿಸಿ ಅವುಗಳಿಗೆ ರ್ಯಾಂಕಿಂಗ್ಗಳನ್ನು ಈ ಸ್ಟೇಟ್ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ನಲ್ಲಿ ಪಟ್ಟಿ ಮಾಡಲಾಗುತ್ತೆ. ಸೊ ರೀಸೆಂಟ್ ಆಗಿ ಈ ಈಸ್ ಆಫ್ ಡೂಯಿಂಗ್ಗೆ ಸಂಬಂಧಿಸಿದಂತಹ ಒಂದು ಕಾರ್ಯಾಗಾರವನ್ನು ನಡೆಸಲಾಗಿತ್ತು. ಡಿಪಾರ್ಟ್ಮೆಂಟ್ ಆಫ್ ಪ್ರಮೋಷನ್ ಆಫ್ ಇಂಟರ್ನಲ್ ಆ್ಯಂಡ್ ಇಂಡಸ್ಟ್ರಿ ಟ್ರೇಡ್ ಅಂತ. ಸೊ ಇದರ ಫುಲ್ ಫಾರ್ಮ್ ಆಗಿದ್ದು ಉದ್ಯಮ ಮತ್ತು ಆಂತರಿಕ ವ್ಯಾಪಾರಗಳ ಉತ್ತೇಜನ ಇಲಾಖೆ ಅಂತ ಇದನ್ನ ಕನ್ನಡದಲ್ಲಿ ನಾವು ಅರ್ಥ ಮಾಡ್ಕೊಳ್ಬಹುದಾಗಿದೆ. ಸೊ ನವದೆಹಲಿಯಲ್ಲಿ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ನ ರಾಷ್ಟ್ರೀಯ ಕಾರ್ಯಾಗಾರವನ್ನು ನಡೆಸಲಾಗಿತ್ತು. ಇದೇ ಒಂದು ಸಂದರ್ಭದಲ್ಲಿ ಭಾರತದ ನೀತಿ ಆಯೋಗದ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಆದಂತಹ ಶ್ರೀ ಪರಮೇಶ್ವರನ್ ಅಯ್ಯರ್ ಅವರು, ಇದು ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ಸದ್ಯದ ನೀತಿ ಆಯೋಗದ CEO ಯಾರಾಗಿದ್ದಾರೆ ಅಂತಂದ್ರೆ ಶ್ರೀ ಪರಮೇಶ್ವರನ್ ಅಯ್ಯರ್ ಅಂತ. ಇದಕ್ಕಿಂತ ಮುಂಚೆ ಅಮಿತಾಬ್ ಕಾಂತ್ ಅವರಿದ್ರು. ಅದಾದ ನಂತರ ಅವರ ಒಂದು ಕಾರ್ಯಾವಧಿಯ ನಂತರ ಶ್ರೀ ಪರಮೇಶ್ವರನ್ ಅಯ್ಯರ್ ಅವರನ್ನ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಆಗಿ ನೀತಿ ಆಯೋಗ ಆಯ್ಕೆ ಮಾಡಿದೆ. ಸೊ ಈ ಒಂದು ಸಂದರ್ಭದಲ್ಲಿ ಮುಖ್ಯ ಭಾಷಣವನ್ನ ಮಾಡಿದಂತಹ ಶ್ರೀ ಪರಮೇಶ್ವರನ್ ಅಯ್ಯರ್ ಅವರು ಅಂತಾರಾಷ್ಟ್ರೀಯ ಸೂಚ್ಯಂಕದಲ್ಲಿ ಮುಖ್ಯವಾಗಿ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅನ್ನುವ ಒಂದು ಸೂಚ್ಯಂಕದಲ್ಲಿ ಈ ಒಂದು ಭಾರತದ ಶ್ರೇಯಾಂಕದ ಮಹತ್ವವನ್ನು ಒತ್ತಿ ಹೇಳಿದ್ದಾರೆ. ಸೊ ಹೀಗಾಗಿ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಬಗ್ಗೆ, ಅದರಲ್ಲೂ ಮುಖ್ಯವಾಗಿ ಸ್ಟೇಟ್ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ನ ಒಂದು ರಿಪೋರ್ಟ್ ಬಗ್ಗೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಮಾಹಿತಿಗಳನ್ನು ತಿಳಿದುಕೊಳ್ಳೋಣ. ಭಾರತದಲ್ಲಿರುವಂತಹ ಎಲ್ಲ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಈ ಒಂದು ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಸರ್ವೆಯನ್ನ ಮಾಡಲಾಗುತ್ತೆ. ಯಾರಿಂದ ಅಂತಂದ್ರೆ ಡಿಪಾರ್ಟ್ಮೆಂಟ್ ಆಫ್ ಪ್ರಮೋಷನ್ ಆಫ್ ಇಂಡಸ್ಟ್ರೀಸ್ ಆ್ಯಂಡ್ ಇಂಟರ್ನಲ್ ಟ್ರೇಡ್ DPIIT ಅಂತ. ಇದರ ಅರ್ಥವನ್ನ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಉದ್ಯಮ ಮತ್ತು ಆಂತರಿಕ ವ್ಯಾಪಾರಗಳ ಉತ್ತೇಜನ ಇಲಾಖೆ ಅಂತ ಇದನ್ನ ಕನ್ನಡದಲ್ಲಿ ನಾವು ಅರ್ಥ ಮಾಡ್ಕೋಬಹುದು. DPIIT ಅಂತ ವೆರಿ ಇಂಪಾರ್ಟೆಂಟ್, ನೋಟ್ ಮಾಡಿ ಇಟ್ಕೊಳ್ಳಿ. ಈ ಒಂದು ಸಂಸ್ಥೆಯಿಂದ ಇಲಾಖೆಯಿಂದ ಸ್ಟೇಟ್ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ರ್ಯಾಂಕಿಂಗ್ಗಳನ್ನು ಪ್ರಕಟಿಸಲಾಗುತ್ತೆ. 2020 ಬಿಸ್ನೆಸ್ ರಿಫಾರ್ಮ್ಸ್ ಆಕ್ಷನ್ ಪ್ಲಾನ್ ಅಥವಾ BRAP ಅನ್ನುವ ಒಂದು ಯೋಜನೆಯ ಅಡಿಯಲ್ಲಿ ಈ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ರ್ಯಾಂಕಿಂಗ್ ಅನ್ನ ಪಟ್ಟಿಯನ್ನ ಮಾಡಲಾಯಿತು. ಯಾರಿಂದ? DPIIT ಇಲಾಖೆಯಿಂದ. ಇದರ ಮುಖ್ಯ ಗುರಿಯನ್ನ ತಿಳ್ಕೊಳ್ಳೋದಾದ್ರೆ ದೇಶದಾದ್ಯಂತ ಇರುವಂತಹ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಈ ಹೂಡಿಕೆದಾರರಿಗೆ ಮತ್ತು ಉದ್ಯಮಿಗಳಿಗೆ ಒಂದು ಫ್ರೆಂಡ್ಲಿ ಆದಂತಹ ಎಕೋಸಿಸ್ಟಮ್ ಅಥವಾ ಪರಿಸರವನ್ನ ರೂಪಿಸುವ ನಿಟ್ಟಿನಲ್ಲಿ, ವ್ಯಾಪಾರಗಳನ್ನ ಸುಲಭ ಮಾಡುವಂತಹ ನಿಟ್ಟಿನಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಯಾವ ರೀತಿಯಾಗಿ ಕಾರ್ಯಕ್ರಮಗಳನ್ನ ಕೈಗೊಳ್ತಾ ಇವೆ ಅಂತ ಅನ್ನುವ ಒಂದು ಅಬ್ಸರ್ವೇಷನ್ ಮಾಡಿ ಈ ರ್ಯಾಂಕಿಂಗ್ಗಳ ಪಟ್ಟಿಯನ್ನ, ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ರ್ಯಾಂಕಿಂಗ್ ಪಟ್ಟಿಯನ್ನ DPIIT ಇಂದ ಬಿಡುಗಡೆ ಮಾಡಲಾಗುತ್ತೆ. ಇದರಲ್ಲಿ ಮುಖ್ಯವಾಗಿ 4 ಕ್ಯಾಟಗರಿಗಳನ್ನ ಮಾಡಲಾಗಿದ್ದು, ಟಾಪ್ ಅಚೀವರ್ಸ್ ಅಂತ, ಅಸ್ಪೈರರ್ಸ್ ಅಂತ ಮತ್ತು ಎಮರ್ಜಿಂಗ್ ಬಿಸ್ನೆಸ್ ಎಕೋಸಿಸ್ಟಮ್ ಅಂತ ಈ ರೀತಿಯಾದಂತಹ 4 ಕ್ಯಾಟಗರಿಗಳನ್ನ ಸ್ಟೇಟ್ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ರ್ಯಾಂಕಿಂಗ್ಗಳಲ್ಲಿ ನೀಡಲಾಗುತ್ತೆ. ಇನ್ನು ರೀಸೆಂಟ್ ಆಗಿ ಬಿಡುಗಡೆಯಾದಂತಹ ಈ 2022 ಸ್ಟೇಟ್ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ನಲ್ಲಿ ಟಾಪ್ ಅಚೀವರ್ಸ್ಗಳು ಒಂದು ಕ್ಯಾಟಗರಿಯಲ್ಲಿ ಬರುವಂತಹ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳನ್ನು ನೋಡೋದಾದ್ರೆ, ಟಾಪ್ ಅಚೀವರ್ಸ್ ಕ್ಯಾಟಗರಿಯಲ್ಲಿ ಆಂಧ್ರ ಪ್ರದೇಶ ರಾಜ್ಯ, ಗುಜರಾತ್,
ತೆಲಂಗಾಣ, ಹರಿಯಾಣ, ಕರ್ನಾಟಕ, ಪಂಜಾಬ್ ಮತ್ತು ತಮಿಳುನಾಡು ರಾಜ್ಯಗಳಿದ್ರೆ, ಈ ಅಚೀವರ್ಸ್ ಅನ್ನುವ ಕ್ಯಾಟಗರಿಯಲ್ಲಿ ಹಿಮಾಚಲ್ ಪ್ರದೇಶ್, ಮಧ್ಯಪ್ರದೇಶ್, ಮಹಾರಾಷ್ಟ್ರ, ಒಡಿಶಾ, ಉತ್ತರಾಖಂಡ್, ಉತ್ತರ ಪ್ರದೇಶ್ ಆಗಿವೆ. ಅದಾದ ನಂತರ ಅಸ್ಪೈರರ್ಸ್ ಅನ್ನುವ ಒಂದು ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ನಲ್ಲಿ ಕ್ಯಾಟಗರಿಯಲ್ಲಿ ನೋಡಿದರೆ ಅಸ್ಸಾಂ, ಕೇರಳ, ಗೋವಾ, ಛತ್ತೀಸ್ಗಢ, ಜಾರ್ಖಂಡ್, ಕೇರಳ ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ, ರಾಜಸ್ಥಾನ್ ಮತ್ತು ವೆಸ್ಟ್ ಬೆಂಗಾಲ್ ಆಗಿವೆ. ಸೊ ಈ ರೀತಿಯಾದಂತಹ ಕ್ಯಾಟಗರಿಗಳನ್ನು ಮಾಡಲಾಗ್ತಾ ಇದ್ದು, ಎಮರ್ಜಿಂಗ್ ಬಿಸ್ನೆಸ್ ಎಕೋಸಿಸ್ಟಮ್ನಲ್ಲಿ ಡೆಲ್ಲಿ, ಪುದುಚೇರಿ, ತ್ರಿಪುರಾದಂತಹ ಮುಂತಾದ ಉಳಿದ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಸೇರಿಕೊಂಡಿವೆ. ನಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಇರೋದೇನು ಅಂತಂದರೆ, ಈ ಉದ್ಯಮವನ್ನು ಮತ್ತು ವ್ಯಾಪಾರವನ್ನು ಸುಲಭ ಮಾಡುವಂತಹ ಎಕೋಸಿಸ್ಟಮ್ ಡೆವಲಪ್ ಮಾಡುವಲ್ಲಿ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅನ್ನುವ ಒಂದು ಸೂಚ್ಯಂಕದಲ್ಲಿ ಅಥವಾ ರಿಪೋರ್ಟ್ನಲ್ಲಿ ಕರ್ನಾಟಕಕ್ಕೆ ಟಾಪ್ ಅಚೀವರ್ಸ್ ಅನ್ನುವ ಒಂದು ಸ್ಥಾನದಲ್ಲಿ ಹಾಕಲಾಗಿದೆ. ಅದೇ ರೀತಿಯಾಗಿ ಕರ್ನಾಟಕದ ನೆರೆಹೊರೆಯ ರಾಜ್ಯಗಳನ್ನು ನೋಡೋದಾದರೆ ಇದರಲ್ಲಿ ಆಂಧ್ರ ಪ್ರದೇಶ್, ತೆಲಂಗಾಣ ಮತ್ತು ತಮಿಳುನಾಡು ರಾಜ್ಯಗಳು ಟಾಪ್ ಅಚೀವರ್ಸ್ ಲಿಸ್ಟ್ನಲ್ಲಿ ಬಂದಿದ್ರೆ, ಈ ಅಸ್ಪೈರರ್ಸ್ ಅನ್ನುವ ಒಂದು ಇದರಲ್ಲಿ ಯಾವುದು ಕ್ಯಾಟಗರಿಯಲ್ಲಿ ಕರ್ನಾಟಕದ ದಕ್ಷಿಣದಲ್ಲಿರುವಂತಹ ಕೇರಳ ರಾಜ್ಯಕ್ಕೆ ಅಸ್ಪೈರರ್ಸ್ ಅನ್ನುವ ಒಂದು ಈಸ್ ಆಫ್ ಡೂಯಿಂಗ್ ಸೂಚ್ಯಂಕದಲ್ಲಿ ರಿಪೋರ್ಟ್ನಲ್ಲಿ ಕ್ಯಾಟಗರಿಯಲ್ಲಿ ನೀಡಲಾಗಿದೆ ಈ ಒಂದು ಸ್ಥಾನವನ್ನು. ಸೊ ಐ ಹೋಪ್ ಇದು ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ಅದೇ ರೀತಿಯಾಗಿ ಈ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ನ ಒಂದು ರಿಪೋರ್ಟನ್ನು ನೀಡುವಂತಹ ಡಿಪಾರ್ಟ್ಮೆಂಟ್ ಆಫ್ ಪ್ರಮೋಷನ್ ಆಫ್ ಇಂಡಸ್ಟ್ರಿ ಆ್ಯಂಡ್ ಇಂಟರ್ನಲ್ ಟ್ರೇಡ್ ಬಗ್ಗೆ, ಈ ಒಂದು ಇಲಾಖೆಯ ಬಗ್ಗೆ ತಿಳಿದುಕೊಳ್ಳೋಣ. ಇದು ಮುಖ್ಯವಾಗಿ ಈ ಇಂಡಸ್ಟ್ರಿ ಪಾಲಿಸಿ ಅಥವಾ ಈ ಕೈಗಾರಿಕಾ ನೀತಿಗಳನ್ನು ಮತ್ತು ಉದ್ಯಮದ ನೀತಿಗಳನ್ನು ಕೇಂದ್ರ ಸರ್ಕಾರದ ಮಟ್ಟದಲ್ಲಿ ನಿರ್ಧರಿಸುವಂತಹ ಪ್ರಮುಖ ಜವಾಬ್ದಾರಿಯನ್ನು ಹೊಂದಿದಂತಹ ಇಲಾಖೆಯಾಗಿದೆ DPIIT. ಇದನ್ನು 1995ರಲ್ಲಿ ಸ್ಥಾಪನೆ ಮಾಡಲಾಗಿತ್ತು. ಅದಾದ ನಂತರ ಇದನ್ನು ರೀಕಾನ್ಸ್ಟ್ರಕ್ಟ್ ಮಾಡಲಾಗುತ್ತೆ 2000ನೇ ಇಸ್ವಿಯಲ್ಲಿ. ಸೊ ಸದ್ಯಕ್ಕೆ ಈ ಒಂದು ಸಂಸ್ಥೆಯಿಂದ DPIITಯಿಂದ ಸ್ಟೇಟ್ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅನ್ನುವ ಒಂದು ರಿಪೋರ್ಟನ್ನು ಜಾರಿಗೊಳಿಸ್ತಾ ಇದೆ. ಸೊ ಅದರಲ್ಲಿ 4 ಕ್ಯಾಟಗರಿಗಳಿದ್ದು, ಟಾಪ್ ಅಚೀವರ್ಸ್, ಅಸ್ಪೈರರ್ಸ್ ಮತ್ತು ಎಮರ್ಜಿಂಗ್ ಬಿಸ್ನೆಸ್ ಎಕೋಸಿಸ್ಟಮ್ಸ್ ಅಂತ ಈ 4 ವಿಭಾಗಗಳನ್ನು ಮಾಡಲಾಗಿದೆ. ಸೊ ಅದೇ ರೀತಿಯಾಗಿ ಈ ಸ್ಟೇಟ್ ಗೌರ್ಮೆಂಟ್ಗಳು ಮತ್ತು ಯೂನಿಯನ್ ಟೆರಿಟರೀಸ್ಗಳು ಅಂತಂದರೆ ರಾಜ್ಯ ಸರ್ಕಾರಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿರುವಂತಹ ಈ ಕೈಗಾರಿಕೆಗಳಿಗೆ ಮತ್ತು ಉದ್ಯಮಗಳಿಗೆ ಸಂಬಂಧಿಸಿದಂತಹ ರೆಗ್ಯುಲೇಟರಿ ಎನ್ವೈರನ್ಮೆಂಟನ್ನು ಅಂದರೆ ನಿಯಂತ್ರಕವನ್ನು ಮಾಡುವುದು ಈ ಒಂದು DPIITಯ ಮುಖ್ಯ ಕೆಲಸವಾಗಿದೆ. ಸೊ ವೆರಿ ಇಂಪಾರ್ಟೆಂಟ್, ಸ್ಕ್ರೀನ್ಶಾಟ್ ಮಾಡಿಕೊಂಡು ಇಟ್ಕೊಳ್ಳಿ ಅಥವಾ ನೋಟ್ಸ್ ಮಾಡಿ ಇಟ್ಕೊಳ್ಳಿ. ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ಸನ್ನು ರಾಷ್ಟ್ರ ಮಟ್ಟದ ಒಂದು ರಿಪೋರ್ಟನ್ನು DPIITಯಿಂದ ರಿಲೀಸ್ ಮಾಡಲಾಗುತ್ತೆ. ಈ ರಾಷ್ಟ್ರ ಮಟ್ಟದ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ. ಅದೇ ರೀತಿಯಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ವ್ಯಾಪಾರ ಸುಲಭ ಮಾಡುವಂತಹ ಶ್ರೇಯಾಂಕ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಿಪೋರ್ಟ್ ಬಿಡುಗಡೆ ಮಾಡುವಂತಹ ಸಂಸ್ಥೆ ಯಾವುದು ಅಂತಂದ್ರೆ ವಿಶ್ವ ಬ್ಯಾಂಕ್ ಆಗಿದೆ. ಈ ವರ್ಲ್ಡ್ ಬ್ಯಾಂಕ್ನಿಂದ ಪ್ರತಿ ವರ್ಷ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅನ್ನುವ ಒಂದು ರ್ಯಾಂಕ್ಗಳ ಪಟ್ಟಿಯನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಿಡುಗಡೆ ಮಾಡಲಾಗುತ್ತೆ. ಇದರಲ್ಲಿ ರೀಸೆಂಟ್ ಆಗಿ ರಿಲೀಸ್ ಮಾಡಲಾದಂತಹ 2022ರ ಆವೃತ್ತಿಯ ರಿಪೋರ್ಟ್ನಲ್ಲಿ ಭಾರತಕ್ಕೆ 63ನೇ ಸ್ಥಾನ ದೊರಕಿದೆ. 191 ರಾಷ್ಟ್ರಗಳಲ್ಲಿ ಮಾಡಿದಂತಹ ಸರ್ವೆಗಳ ಪ್ರಕಾರ ಈ ಒಂದು ವ್ಯಾಪಾರ ಮತ್ತು ಉದ್ಯಮವನ್ನು ಸುಲಭಗೊಳಿಸುವಂತಹ ನಿಟ್ಟಿನಲ್ಲಿ ಭಾರತ ಸರ್ಕಾರದಿಂದ ಕೈಗೊಂಡಂತಹ ಈ ಕೆಲಸಗಳನ್ನು ಅಥವಾ ಕಾರ್ಯಕ್ರಮಗಳ ಮುಖಾಂತರ ಈ ಒಂದು ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ರಿಪೋರ್ಟ್ನಲ್ಲಿ ವಿಶ್ವ ಬ್ಯಾಂಕ್ ಬಿಡುಗಡೆ ಮಾಡುವಂತಹ ರಿಪೋರ್ಟ್ನಲ್ಲಿ ಸಾಕಷ್ಟು ರೀತಿಯಾದಂತಹ ಅಭಿವೃದ್ಧಿಯನ್ನು ಭಾರತ ಕಾಣ್ತಾ ಇದ್ದು 2022ರಲ್ಲಿ 63ನೇ ಸ್ಥಾನವನ್ನು ಪಡೆದಿದೆ. ಈ ಒಂದು ವರದಿಯನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವರ್ಲ್ಡ್ ಬ್ಯಾಂಕ್ನಿಂದ 2003ರಿಂದ ಪರಿಚಯ ಮಾಡಲಾಯಿತು. ನೆನ್ಪಿಟ್ಕೊಳ್ಳಿ, 2003ರಿಂದ ಈ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಶ್ವ ಬ್ಯಾಂಕ್ನಿಂದ ರಿಲೀಸ್ ಮಾಡಲಾಗ್ತಾ ಇದೆ. ಮುಂದಿನ ಪ್ರಶ್ನೆಯನ್ನ ನೋಡೋಣ. ಚಂದ್ರಯಾನ್ 2 ಆರ್ಬಿಟರ್ ಮಿಷನ್ ಮ್ಯಾಪಿಂಗ್ನ ಮೂಲಕ ಚಂದ್ರನ ಮೇಲ್ಮೈಯಲ್ಲಿ ಮೂನ್ನ ಸರ್ಫೇಸ್ ಮೇಲೆ ಹೇರಳವಾಗಿ ಕಂಡು ಬಂದಂತಹ ಅಂಶ ಯಾವುದು, ಯಾವ ಒಂದು ಎಲಿಮೆಂಟ್ ಅನ್ನ ಕಾಣಲಾಗ್ತಾ ಇದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ ಕ್ಯಾಲ್ಸಿಯಂ, ಸೋಡಿಯಂ, ಕಬ್ಬಿಣ ಅಥವಾ ಪೊಟ್ಯಾಷಿಯಂ ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ 2 ಸೋಡಿಯಂ ಅನ್ನ ಈ ಚಂದ್ರಯಾನ್ 2 ಆರ್ಬಿಟರ್ ಮಿಷನ್ ಮೂಲಕ ಮ್ಯಾಪಿಂಗ್ ಮಾಡುವುದರ ಮೂಲಕ ಚಂದ್ರನ ಮೇಲ್ಮೈ ಮೇಲೆ ಹೆಚ್ಚಾಗಿ ಕಂಡು ಬಂದಂತಹ ಅಂಶವಾಗಿದೆ ಅಂತ ಈ ಸೋಡಿಯಂ ಅನ್ನ ಗುರುತಿಸಲಾಗಿದೆ. ರೀಸೆಂಟ್ ಆಗಿ ಇಸ್ರೋದಿಂದ ಉಡಾಯಿಸಲಾದಂತಹ ಚಂದ್ರಯಾನ್ 2 ಆರ್ಬಿಟರ್ ಎಕ್ಸ್ರೇ ಸ್ಪೆಕ್ಟ್ರೋಮೀಟರ್ ಅಥವಾ ಕ್ಲಾಸ್ ಅನ್ನುವ ಒಂದು ಉಪಕರಣದ ಮೂಲಕ ಮೊದಲ ಬಾರಿಗೆ ಚಂದ್ರನ ಮೇಲ್ಮೈ ಮೇಲೆ ಸಾಕಷ್ಟು ರೀತಿಯಾದಂತಹ ಹೇರಳವಾದಂತಹ ಸೋಡಿಯಂ ಪ್ರಮಾಣವನ್ನು ಮ್ಯಾಪಿಂಗ್ ಮಾಡಲಾಗಿದೆ ಅಂತ ಇಸ್ರೋದಿಂದ ರಿಪೋರ್ಟ್ ಮಾಡಲಾಗಿದೆ.
ಇದಕ್ಕಿಂತ ಮುಂಚೆ ಚಂದ್ರಯಾನ್ 1 ಈ ಎಕ್ಸ್ರೇ ಫ್ಲೋರೋಸೆನ್ಸ್ ಸ್ಪೆಕ್ಟ್ರೋಮೀಟರ್ C1XS ಅಂತ ಈ ಎಕ್ಸ್ರೇಗಳ ಮುಖಾಂತರ ಈ ಒಂದು ಚಂದ್ರನ ಮೇಲ್ಮೈಯನ್ನ ಪರೀಕ್ಷೆ ಮಾಡಲಾಗಿತ್ತು. ಸೊ ಆ ಒಂದು ಸಂದರ್ಭದಲ್ಲಿ ಸೋಡಿಯಂ ಪ್ರಮಾಣವನ್ನ ಮ್ಯಾಪಿಂಗ್ ಮಾಡುವ ಸಾಧ್ಯತೆಗಳನ್ನ ಈ ಒಂದು ಚಂದ್ರಯಾನ್ 1ನೇ ಮಿಷನ್ನಲ್ಲಿ ಸಾಧಿಸಲಾಗಿತ್ತು. ಸೊ ಅದಾದ ನಂತರ ಈಗ ಮ್ಯಾಪಿಂಗ್ ಕಂಪ್ಲೀಟ್ ಮಾಡಲಾಗಿದ್ದು ಈ ಚಂದ್ರನ ಮೇಲ್ಮೈ ಮೇಲೆ ಸೋಡಿಯಂ ಹೆಚ್ಚಾದಂತಹ ಪ್ರಮಾಣವನ್ನ ಕಂಡುಹಿಡಿಯಲಾಗಿದೆ. ಸೊ ಈ ಒಂದು ಚಂದ್ರನ ಮೇಲೆ ಸೋಡಿಯಂ ಇರುವಂತಹ ಒಂದು ಮ್ಯಾಪಿಂಗ್ ಅನ್ನ ಈ ರಾಷ್ಟ್ರೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯಾದಂತಹ ಇಸ್ರೋದಿಂದ ಉಡಾಯಿಸಲಾದಂತಹ ಉಪಕರಣವಾದಂತಹ ಕ್ಲಾಸ್ ಅಂತ ಅಂದ್ರೆ ಚಂದ್ರಯಾನ್ 2 ಲಾರ್ಜ್ ಏರಿಯಾಸ್ ಸಾಫ್ಟ್ ಎಕ್ಸ್ರೇ ಸ್ಪೆಕ್ಟ್ರೋಮೀಟರ್ ಅನ್ನುವ ಒಂದು ಉಪಕರಣವನ್ನು ಬಳಸಿಕೊಂಡು ರೀಸೆಂಟ್ ಆಗಿ ಈ ದಿ ಆಸ್ಟ್ರೋಫಿಸಿಕಲ್ ಜರ್ನಲ್ ಲೆಟರ್ಸ್ ಅನ್ನುವ ಒಂದು ಪೇಪರ್ನಲ್ಲಿ ಪಬ್ಲಿಷ್ ಮಾಡಲಾದ ಹಾಗೆ ಚಂದ್ರನ ಮೇಲ್ಮೈ ಮೇಲೆ ಸೋಡಿಯಂ ಇರುವುದನ್ನು ಮ್ಯಾಪಿಂಗ್ ಮಾಡಲಾಗಿದೆ ಅಂತ ಈ ಒಂದು ರಿಪೋರ್ಟ್ನಲ್ಲಿ ಅಥವಾ ಈ ಪೇಪರ್ನಲ್ಲಿ ಪಬ್ಲಿಷ್ ಮಾಡಲಾಗಿದೆ. ಸೊ ನೆನ್ಪಿಟ್ಕೊಳ್ಳಿ, ಚಂದ್ರನ ಮೇಲ್ಮೈ ಮೇಲೆ ಈ ಚಂದ್ರಯಾನ್ 2 ಮ್ಯಾಪಿಂಗ್ ಮಾಡಿದರ ಪ್ರಕಾರ ಈ ಸೋಡಿಯಂ ಪ್ರಮಾಣ ಹೆಚ್ಚಾದಂತಹ ಒಂದು ಮ್ಯಾಪಿಂಗ್ ಅನ್ನ ಇನ್ಫಾರ್ಮೇಶನ್ ಅನ್ನ ಶೇರ್ ಮಾಡಿಕೊಳ್ಳಲಾಗಿದೆ. ಮುಂದಿನ ಪ್ರಶ್ನೆಯನ್ನ ನೋಡೋಣ. ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲಿನ ಬೋಗಿಗಳನ್ನ ಯಾವ ಸಂಸ್ಥೆ ಅಥವಾ ಯಾವ ಒಂದು ಫ್ಯಾಕ್ಟರಿಯಿಂದ ತಯಾರಿಸಲಾಗಿದೆ ಅಂತ ಪ್ರಶ್ನೆ ಇದ್ದು, ಆಪ್ಷನ್ಗಳಲ್ಲಿ BHEL ಭಾರತ್ ಫೋರ್ಜ್ ಲಿಮಿಟೆಡ್, ಆಪ್ಷನ್ 3 ಚೆನ್ನೈ ರೈಲ್ ಕೋಚ್ ಫ್ಯಾಕ್ಟರಿ, ಆಪ್ಷನ್ 4 DRDO ಅಂತ ಇದೆ. ರೀಸೆಂಟ್ ಆಗಿ 4ನೇ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲಿನ ಒಂದು ಉದ್ಘಾಟನೆಯನ್ನ ಮಾಡಲಾಗಿದ್ದು ಇದರ ಬೋಗಿಗಳನ್ನ ನಿರ್ಮಾಣ ಮಾಡಿದಂತಹ ಸಂಸ್ಥೆ ಅಥವಾ ಫ್ಯಾಕ್ಟರಿ ಯಾವುದು ಅಂತಂದ್ರೆ ಚೆನ್ನೈ ರೈಲ್ ಕೋಚ್ ಫ್ಯಾಕ್ಟರಿ. ಸೊ ಇಲ್ಲಿಂದ ಈ ಬೋಗಿಗಳನ್ನ ಡೆವಲಪ್ ಮಾಡಲಾಗಿದೆ. ಕಾಂಟೆಕ್ಸ್ಟ್ ಅನ್ನ ಅರ್ಥ ಮಾಡ್ಕೊಳ್ಳೋದಾದ್ರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇತ್ತೀಚೆಗೆ ಹಿಮಾಚಲ್ ಪ್ರದೇಶದ ಊನಾದಿಂದ ನವದೆಹಲಿಯವರೆಗೆ ವಂದೇ ಭಾರತ್ ಎಕ್ಸ್ಪ್ರೆಸ್ ಈ ರೈಲಿನ ಚಾಲನೆಯನ್ನ ನೀಡಿದ್ದಾರೆ ಅಂತ ಕಾಂಟೆಕ್ಸ್ಟ್ ಇದೆ. ಇದು ದೇಶದಲ್ಲಿ ಪರಿಚಯಿಸಲಾದಂತಹ 4ನೇ ವಂದೇ ಭಾರತ್ ರೈಲ್ ಆಗಿದ್ದು ಇದು ಈ ಹಿಮಾಚಲ್ ಪ್ರದೇಶದ ಊನಾದಿಂದ ನವದೆಹಲಿಗೆ ಪ್ರಯಾಣವನ್ನ ಬೆಳೆಸಿದೆ. ಈ ರೈಲಿನ ಬೋಗಿಗಳನ್ನ ಚೆನ್ನೈ ರೈಲ್ ಕೋಚ್ ಫ್ಯಾಕ್ಟರಿಯಿಂದ ದೇಶೀಯವಾಗಿ ಅಂದ್ರೆ ಸ್ಥಳೀಯವಾದಂತಹ ಫ್ಯಾಕ್ಟರಿಯಿಂದ ಡೆವಲಪ್ ಮಾಡಲಾಗಿದೆ. ಈ ರೈಲಿನ ಬಗ್ಗೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಮಾಹಿತಿಗಳನ್ನು ತಿಳ್ಕೊಳ್ಳೋದಾದ್ರೆ ಮುಖ್ಯವಾಗಿ ದೇಶದಾದ್ಯಂತ ಪ್ರವಾಸೋದ್ಯಮವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಈ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲನ್ನು ಸ್ಟಾರ್ಟ್ ಮಾಡಲಾಗಿದ್ದು ಆರಾಮದಾಯಕವಾದಂತಹ ವೇಗದ ಪ್ರಯಾಣವನ್ನ ಜನರಿಗೆ ಅಂದರೆ ಪ್ರಯಾಣಿಕರಿಗೆ ನೀಡುವ ಉದ್ದೇಶದಿಂದ ಈ ಒಂದು ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲಿನ ಪರಿಚಯವನ್ನ ಮಾಡಲಾಗಿದೆ. ಇದನ್ನ ಟೆಸ್ಟಿಂಗ್ ಮಾಡುವಂತಹ ಸಂದರ್ಭದಲ್ಲಿ ಪರೀಕ್ಷಾರ್ಥವಾಗಿ ಓಡಿಸಲಾದಂತಹ ಸಂದರ್ಭದಲ್ಲಿ ಗಂಟೆಗೆ 80 ಕಿಲೋಮೀಟರ್ ವೇಗದಲ್ಲಿ ಸಾಗುವಂತಹ ಕೆಪಾಸಿಟಿಯನ್ನ ಈ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲು ಹೊಂದಿದ್ದು ಪ್ರಯಾಣಿಕರ ಸಂದರ್ಭದಲ್ಲಿ ಸೇವೆಯನ್ನ ನೀಡುವಂತಹ ಸಂದರ್ಭದಲ್ಲಿ ಗರಿಷ್ಠ 160 ಕಿಲೋಮೀಟರ್ಗಳ ವೇಗದಲ್ಲಿ ಸಾಗುವಂತಹ ಸಾಮರ್ಥ್ಯವನ್ನ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲು ಹೊಂದಿದೆ. ಅಷ್ಟೇ ಅಲ್ಲದೆ ಈ ಒಂದು ಕೋಚ್ಗಳಲ್ಲಿ ಅಂತಂದ್ರೆ ಬೋಗಿಗಳಲ್ಲಿ ಸ್ವಯಂ ಚಾಲಿತವಾದಂತಹ ಆಟೋಮೆಟಿಕ್ ಡೋರ್ಗಳನ್ನು ಓಪನ್ ಕ್ಲೋಸ್ ಮಾಡುವಂತಹ ವ್ಯವಸ್ಥೆ ಇದ್ದು GPS ಆಧಾರಿತವಾದಂತಹ ಆಡಿಯೋ ವಿಡಿಯೋ ದೃಶ್ಯಗಳನ್ನು ಕೂಡ ಈ ಮಾಹಿತಿಯನ್ನ GPS ಮಾಹಿತಿಯನ್ನ ಇದರಲ್ಲಿ ಪ್ರಯಾಣಿಕರು ಪಡೆಯಬಹುದಾಗಿದೆ. ಅಷ್ಟೇ ಅಲ್ಲದೆ ಆನ್ ಬೋರ್ಡ್ ಹಾಟ್ಸ್ಪಾಟ್ಗಳನ್ನು ಇದರಲ್ಲಿ ನೀಡಲಾಗಿದ್ದು ಮನೋರಂಜನಾ ಉದ್ದೇಶದಿಂದ ವೈಫೈ ಅನುಕೂಲವನ್ನ ಕೂಡ ನೀಡಲಾಗಿದ್ದು ಇದರಲ್ಲಿ ಅತ್ಯಂತ ಆರಾಮದಾಯಕವಾದಂತಹ ಆಸನಗಳನ್ನು ಅಳವಡಿಸಲಾಗಿದೆ. ಸೊ ನೆನ್ಪಿಟ್ಕೊಳ್ಳಿ, ವಂದೇ ಭಾರತ್ ಎಕ್ಸ್ಪ್ರೆಸ್ ವೇ ಇದರ ಬೋಗಿಗಳನ್ನು ಚೆನ್ನೈ ರೈಲ್ ಕೋಚ್ ಫ್ಯಾಕ್ಟರಿಯಿಂದ ನಿರ್ಮಾಣ ಮಾಡಲಾಗಿದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಯಾವ ದಿನವನ್ನ ವಿಶ್ವ ಸ್ಲಾತ್ ಕರಡಿ ದಿನವೆಂದು ಆಚರಿಸಲಾಗುತ್ತದೆ ಅಂತ ಪ್ರಶ್ನೆ ಇದ್ದು ಆಪ್ಷನ್ಗಳಲ್ಲಿ ಜನವರಿ 14, ಜೂನ್ 21, ಅಕ್ಟೋಬರ್ 12 ಅಥವಾ ಅಕ್ಟೋಬರ್ 15 ಅಂತ ಇದೆ. ಸರಿಯಾದ ಉತ್ತರ ಪ್ರತಿ ವರ್ಷ ಅಂದರೆ ಇದೇ ಮೊದಲನೇ ಬಾರಿಗೆ ಅಕ್ಟೋಬರ್ 12ರಂದು ವಿಶ್ವ ಸ್ಲಾತ್ ಕರಡಿ ದಿನ, ಸ್ಲಾತ್ ಬೇರ್ ಅಂತ ಇದನ್ನ ಕರೆಯಲಾಗುತ್ತೆ. ಸೊ ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಈ ಸ್ಲಾತ್ ಕರಡಿಯ ದಿನಾಚರಣೆಯನ್ನು ಆಚರಿಸಬೇಕು ಅಂತ ನಿರ್ಧಾರ ಮಾಡಲಾಗಿದೆ ಅಕ್ಟೋಬರ್ 12ರಂದು. ಸೊ ಈ ಸ್ಲಾತ್ ಕರಡಿಯ ಬಗ್ಗೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಮಾಹಿತಿಗಳನ್ನು ತಿಳಿದುಕೊಳ್ಳೋಣ. ಕಾಂಟೆಕ್ಸ್ಟ್ ಅನ್ನು ಅರ್ಥ ಮಾಡ್ಕೊಳ್ಳೋದಾದ್ರೆ ಇದೇ ಮೊದಲನೇ ಬಾರಿಗೆ ಅಕ್ಟೋಬರ್ 12ರಂದು ವಿಶ್ವ ಸ್ಲಾತ್ ಕರಡಿ ದಿನವನ್ನು ಆಚರಿಸುವುದಾಗಿ ನಿರ್ಧಾರ ಮಾಡಲಾಗಿದೆ. ನಾವೆಲ್ಲ ನೋಡಿರುವಂತಹ ಈ ಕರಡಿಗಳನ್ನ ಪ್ರೈವೇಟ್ ಓನರ್ಸ್ಗಳಿಂದ ಅಂತಂದ್ರೆ ಕಾಡಿನಲ್ಲಿ ಹಿಡಿದುಕೊಂಡು ಬಂದು ಅದರಿಂದ ಈ ಒಂದು ಶೋಷಣೆಯನ್ನ ಮಾಡಿ ಸಾಕಷ್ಟು ರೀತಿಯಾಗಿ ಅವುಗಳ ಒಂದು ಸಂಖ್ಯೆ ಕಡಿಮೆಯಾಗುವುದಕ್ಕೆ ಪರಿಣಾಮವನ್ನು ಬೀರ್ತಿರುವಂತಹ ಸಂದರ್ಭದಲ್ಲಿ ಈ ಸ್ಲಾತ್ ಕರಡಿಗಳು
ಈ ಇಮೇಜ್ನಲ್ಲಿ ಕಾಣ್ತಾ ಇರುವಂತಹ ಸ್ಲಾತ್ ಕರಡಿ ಅಂತ ಇವನ್ನ ಕರೀತಾರೆ. ಸೊ ಇವುಗಳ ಸಂರಕ್ಷಣೆಯ ಬಗ್ಗೆ ಜನರಲ್ಲಿ ಜಾಗೃತಿಯನ್ನ ಮೂಡಿಸುವಂತಹ ಗುರಿಯನ್ನ ಇಟ್ಕೊಂಡು ಅಕ್ಟೋಬರ್ 12ರಂದು ಪ್ರತಿ ವರ್ಷ ವಿಶ್ವ ಸ್ಲಾತ್ ಕರಡಿ ದಿನವನ್ನಾಗಿ ಆಚರಿಸುವುದಾಗಿ ನಿರ್ಧಾರ ಮಾಡಲಾಗಿದೆ. ಇದೇ ವರ್ಷ ಮೊದಲ ಬಾರಿಗೆ ಈ ವಿಶ್ವ ಸ್ಲಾತ್ ಬಿಯರ್ ಡೇ ಅನ್ನ ಆಚರಿಸಲಾಗಿದೆ. ಈ ಸ್ಲಾತ್ ಕರಡಿಯ ಬಗ್ಗೆ ಇಂಪಾರ್ಟೆಂಟ್ ಮಾಹಿತಿಗಳನ್ನು ತಿಳಿದುಕೊಳ್ಳೋಣ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಇರುವಂಥ ಮಾಹಿತಿಗಳು. ಸೊ ಭಾರತದಲ್ಲಿ ಸುಮಾರು 90% ಈ ಸ್ಲಾತ್ ಬೇರ್ಗಳನ್ನು ಕಾಣಲಾಗಿದ್ದು, ಭಾರತ ಅಷ್ಟೇ ಅಲ್ಲದೆ ನೇಪಾಳ ಮತ್ತು ಶ್ರೀಲಂಕಾದಲ್ಲೂ ಕೂಡ ಸಣ್ಣ ಪ್ರಮಾಣದ ಈ ಸ್ಲಾತ್ ಕರಡಿಯನ್ನ ಕಾಣಲಾಗುತ್ತೆ. ಈ ಇಮೇಜ್ನಲ್ಲಿ ನೋಡಿರುವಂತಹ ಕರಡಿಯನ್ನ ನೀವೆಲ್ಲ ನೋಡಿರ್ತೀರಿ ಅಂತ ಅನ್ಕೋತೀನಿ. ಇದನ್ನ ಸ್ಲಾತ್ ಬೇರ್ ಅಂತ ಕರೆಯಲಾಗುತ್ತೆ. ಸೊ ಸೈಂಟಿಫಿಕ್ ನೇಮನ್ನು ತಿಳ್ಕೊಳ್ಳೋದಾದ್ರೆ ಮೆಲುರ್ಸಸ್ ಉರ್ಸಿನಸ್ ಅಂತ ಇದನ್ನ ಕರೆಯಲಾಗುತ್ತೆ. ಸೊ ಇದು IUCN ಕೆಂಪು ಪಟ್ಟಿಯಲ್ಲಿ ಇದರ ಒಂದು ಸಂರಕ್ಷಣೆಯ ಒಂದು ಸ್ಟೇಟಸ್ ಅನ್ನ ನೋಡೋದಾದ್ರೆ ಇದನ್ನ ದುರ್ಬಲ ಅಥವಾ ವಲ್ನರೇಬಲ್ ಅನ್ನುವ ಕ್ಯಾಟಗರಿಯಲ್ಲಿ ಆಡ್ ಮಾಡಿ ಇದರ ಸಂರಕ್ಷಣೆಯನ್ನ ಮಾಡಲಾಗ್ತಾ ಇದೆ. ಅದೇ ರೀತಿ ಭಾರತದ ವನ್ಯಜೀವಿ ರಕ್ಷಣಾ ಕಾಯ್ದೆ ಅಥವಾ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1972ರ ಈ ಒಂದು ಆಕ್ಟ್ ನಡಿಯಲ್ಲಿ ಈ ಒಂದು ಕರಡಿಗಳ ಸಂರಕ್ಷಣೆಗಾಗಿ ಇವುಗಳನ್ನು ಶೆಡ್ಯೂಲ್ 1 ಪಟ್ಟಿಯಲ್ಲಿ ಆಡ್ ಮಾಡಲಾಗಿದೆ. ಭಾರತದಲ್ಲಿ ಯಾವ ರೀತಿ ಹುಲಿಗಳು, ಗೆಂಡಾಮೃಗಗಳು, ಆನೆಗಳಿಗೆ ನೀಡುವಂತಹ ಮಟ್ಟದ ಸಂರಕ್ಷಣೆಯನ್ನ ಈ ಸ್ಲಾತ್ ಕರಡಿಗಳಿಗೂ ಕೂಡ ನೀಡಲಾಗುತ್ತೆ. ಈ ಸ್ಲಾತ್ ಕರಡಿಗಳು ಜಮ್ಮು ಕಾಶ್ಮೀರ, ಈಶಾನ್ಯ ರಾಜ್ಯಗಳನ್ನು ಹೊರತುಪಡಿಸಿ ದೇಶದ ಎಲ್ಲಾ ಭಾಗಗಳಲ್ಲೂ ಕೂಡ ಕಂಡುಬರುವಂತಹ ಪ್ರಾಣಿಯಾಗಿವೆ ಸ್ಲಾತ್ ಕರಡಿ. ಸೊ ಈ ವಿಶ್ವ ಸ್ಲಾತ್ ಕರಡಿ ದಿನವನ್ನ ಮೊದಲ ಬಾರಿಗೆ ಅಕ್ಟೋಬರ್ 12ರಂದು ಆಚರಿಸಲಾಯಿತು. ಸೊ ಇದರ ಡೀಟೇಲ್ಗಳನ್ನು ಕೂಡ ನಾವು ಇನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ದ್ಯಾಟ್ ವಾಸ್ ಅಬೌಟ್ ಟುಡೇಸ್ ಆರ್ಟಿಕಲ್ಸ್. ಈಗ ಮತ್ತೊಮ್ಮೆ ಎಲ್ಲ ಆರ್ಟಿಕಲ್ಗಳನ್ನು ರಿವೈಸ್ ಮಾಡಿಬಿಡೋಣ, ಇಂಪಾರ್ಟೆಂಟ್ ಮಾಹಿತಿಗಳನ್ನು ರಿವೈಸ್ ಮಾಡೋಣ. ದೇಶದಲ್ಲಿ ಗ್ರೇಡೆಡ್ ರೆಸ್ಪಾನ್ಸ್ ಆಕ್ಷನ್ ಪ್ಲಾನ್, ಮುಖ್ಯವಾಗಿ ಗಾಳಿಯ ಒಂದು ಗುಣಮಟ್ಟವನ್ನು ಸುಧಾರಿಸುವ ನಿಟ್ಟಿನಲ್ಲಿ ಜಾರಿಗೊಳಿಸ್ತಾ ಇರುವಂತಹ ಈ ಒಂದು ಯೋಜನೆಯನ್ನ ದೆಹಲಿಯಲ್ಲಿ ಇಂಪ್ಲಿಮೆಂಟ್ ಮಾಡಲಾಗ್ತಾ ಇದೆ. ರಾಷ್ಟ್ರೀಯ ರಾಜಧಾನಿ ಪ್ರದೇಶ, ಮುಖ್ಯವಾಗಿ ಕೋರ್ ಏರಿಯಾ ಆದಂತಹ ನ್ಯಾಷನಲ್ ಕ್ಯಾಪಿಟಲ್ ರೀಜನ್ ನಲ್ಲಿ ದೆಹಲಿಯಲ್ಲಿ ಇದನ್ನ ಇಂಪ್ಲಿಮೆಂಟ್ ಮಾಡಲಾಗ್ತಾ ಇದೆ. ಇದರ ಉದ್ದೇಶ ಪೊಲ್ಯೂಷನ್ ಅನ್ನ ಕಂಟ್ರೋಲ್ ಮಾಡಿ ಗಾಳಿಯ ಗುಣಮಟ್ಟವನ್ನ ಇಂಪ್ರೂವ್ ಮಾಡುವುದು. ಮುಂದಿನ ಆರ್ಟಿಕಲ್ನಲ್ಲಿ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಬಗ್ಗೆ ನಾವು ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ರಾಷ್ಟ್ರ ಮಟ್ಟದ ಈ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ರಿಪೋರ್ಟ್ ಅನ್ನ DPIIT ಅನ್ನುವ ಇಲಾಖೆಯಿಂದ ಬಿಡುಗಡೆ ಮಾಡಲಾಗುತ್ತೆ. ಸೊ ಅದರ ಬಗ್ಗೆ ಕೂಡ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ವಿ. ಇನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅನ್ನ ಈ ಒಂದು ಪಟ್ಟಿಯನ್ನ ವಿಶ್ವ ಬ್ಯಾಂಕ್ ನಿಂದ ರಿಲೀಸ್ ಮಾಡಲಾಗಿದ್ದು 2022ರಲ್ಲಿ 63ನೇ ರ್ಯಾಂಕ್ ಅನ್ನ ಭಾರತ ಪಡೆದುಕೊಂಡಿದೆ ಅಂತ ನಾವು ತಿಳ್ಕೊಂಡ್ವಿ. ಅದಾದ ನಂತರ ಚಂದ್ರನ ಮೇಲ್ಮೈ ಮೇಲೆ ಇಸ್ರೋದಿಂದ ಉಡಾವಣೆ ಮಾಡಲಾದಂತಹ ಚಂದ್ರಯಾನ್ 2 ಆರ್ಬಿಟರ್ ಎಕ್ಸ್ರೇ ಸ್ಪೆಕ್ಟ್ರೋಮೀಟರ್ ಮೂಲಕ ಈ ಚಂದ್ರನ ಮೇಲ್ಮೈ ಮೇಲೆ ಸೋಡಿಯಂ ಪ್ರಮಾಣ ಹೆಚ್ಚಾಗಿರುವುದನ್ನು ಮ್ಯಾಪಿಂಗ್ ಮಾಡಲಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. 4ನೇ ಒಂದು ಆವೃತ್ತಿಯ ಈ ವಂದೇ ಭಾರತ್ ರೈಲನ್ನು ಬಿಡುಗಡೆ ಚಾಲನೆ ಮಾಡಲಾಗಿದ್ದು ಹಿಮಾಚಲ್ ಪ್ರದೇಶದ ಊನಾದಿಂದ ನವದೆಹಲಿಗೆ ಈ ವಂದೇ ಭಾರತ್ ಎಕ್ಸ್ಪ್ರೆಸ್ ಈ ಒಂದು ರೈಲಿನ ಚಾಲನೆಯನ್ನ ಮಾಡಲಾಗಿದೆ. ಇದರ ಬೋಗಿಗಳನ್ನು ಡೆವಲಪ್ ಮಾಡಿದ್ದು ದೇಶೀಯವಾದಂತಹ ಕಂಪನಿಯಾದಂತಹ ಚೆನ್ನೈ ರೈಲ್ ಕೋಚ್ ಫ್ಯಾಕ್ಟರಿ ಆಗಿದೆ. ಮುಂದಿನ ಆರ್ಟಿಕಲ್ನಲ್ಲಿ ನಾವು ವಿಶ್ವ ಸ್ಲಾತ್ ಕರಡಿ ದಿನಾಚರಣೆಯನ್ನು ಅಕ್ಟೋಬರ್ 12ರಂದು ಆಚರಿಸಲಾಗುತ್ತೆ ಮತ್ತು ಇದರ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಮಾಹಿತಿಗಳನ್ನು ಕೂಡ ಡಿಸ್ಕಸ್ ಮಾಡಿದ್ವಿ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. ಹ್ಯಾವ್ ಅ ನೈಸ್ ಡೇ.